Hello students, welcome back to my YouTube channel TSK Tutorials presented by Shivakumar ST. Dear students, in today's class I am going to discuss with you the very easiest way to write the story by using the clues given under this question. Before going to that, it's my humble and routine request to all. If you are new to my channel, please do subscribe my channel to watch the most essential videos that are already available in my channel. If you like those videos, please don't forget to leave a comment on it. And also I request you, please do share among your friends. ಹತ್ತನೇ ತರಗತಿಯ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಇದು ಖಚಿತವಾಗಿ ಅಂಕಗಳನ್ನು ತಂದುಕೊಡುವಂತಹ ಪ್ರಶ್ನೆಯಾಗಿದ್ದು, ಸೊ ಈ ಒಂದು ಪ್ರಶ್ನೆಯು ನಿಮ್ಮ ಪರೀಕ್ಷೆಯಲ್ಲಿ 32ನೇ ಪ್ರಶ್ನೆ ಆಗಿರುತ್ತೆ. ಅದು 3 ಅಂಕದ ಪ್ರಶ್ನೆ ಆಗಿರುತ್ತೆ. ಮತ್ತೆ 8ನೇ ಕಾಲಮ್ ಅಡಿಯಲ್ಲಿ ಈ ಒಂದು ಪ್ರಶ್ನೆಯನ್ನು ನೀಡಲಾಗುವುದು. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನೋಡೋದಾದ್ರೆ, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಅಂದರೆ ಈ ಕೆಳಗೆ ಕೊಟ್ಟಿರುವಂತಹ ಕಥೆಯ ಸ್ಕೆಲಿಟನ್ ಅಥವಾ ಔಟ್ಲೈನ್ ಅನ್ನ ಬಳಸಿಕೊಂಡು ನೀವು ವ್ಯಾಕರಣಬದ್ಧವಾಗಿ ಒಂದು ಕಥೆಯನ್ನ ಬರಿಬೇಕಾಗುತ್ತೆ. ಇದಕ್ಕೆ ನಿಮಗೆ 3 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಇನ್ನು SSLC ಬೋರ್ಡ್ ಅವರು ಬಿಟ್ಟಿರುವಂತಹ ಕೀ ಆನ್ಸರ್ನ ಇಲ್ಲಿ ಕ್ರಾಪ್ ಮಾಡಿ ಹಾಕಿದ್ದೀನಿ. ಸೊ ಆ ಕೀ ಆನ್ಸರ್ ಈ ರೀತಿ ಇದೆ. ಬೇರೆ 2 ಅಂಕದ ಅಥವಾ 3 ಅಂಕದ ಅಥವಾ 4 ಅಂಕದ ದೀರ್ಘ ಪ್ರಶ್ನೆಗಳಿಗೆ ಆ ಉತ್ತರ ಹೀಗೆ ಇರಬೇಕು, ಈ ಅಂಶಗಳನ್ನ ಒಳಗೊಂಡಿರ್ಬೇಕು ಅಂತ ಬುಲೆಟಿನ್ಸ್ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ನಿಮಗೆ ಸಂಪೂರ್ಣ ಸ್ವತಂತ್ರ ಇದೆ. ಸೊ ಇಲ್ಲಿ ಯಾವುದರ ಆಧಾರದ ಮೇಲೆ ನಿಮಗೆ ಅಂಕಗಳನ್ನ ನಿಗದಿ ಮಾಡ್ತಾರೆ ಅಂತಂದ್ರೆ, ಇನ್ಕ್ಲೂಷನ್ ಆಫ್ ಆಲ್ ದ ಪಾಯಿಂಟ್ಸ್, ಎಲ್ಲ ಅಂಶಗಳನ್ನ ಸೇರಿಸಿದ್ದೇ ಆಗಿದ್ದಲ್ಲಿ, ಅಂದ್ರೆ ನೀವು ಕತೆ ಬರೆಯುವಾಗ ಎಲ್ಲ ಅಂಶಗಳನ್ನ ಸೇರಿಸಿದ್ದಲ್ಲಿ ನಿಮಗೆ 2 ಅಂಕ ನೀಡ್ತಾರೆ. ಇನ್ನು ನೀವು ಬಳಸುವಂತಹ ಭಾಷೆ, ಆ ಭಾಷೆಯ ನಿಖರತೆ ಆಧಾರದ ಮೇಲೆ ನಿಮಗೆ 1 ಅಂಕಗಳನ್ನ ನೀಡ್ತಾರೆ. ಒಟ್ಟಾರೆ 3 ಅಂಕ ತಂದುಕೊಡುವಂತಹ ಅತಿ ಸುಲಭವಾದ ಪ್ರಶ್ನೆ ಇದಾಗಿರುತ್ತೆ. ಇನ್ನ ಬಿಫೋರ್ ರೈಟಿಂಗ್ ದ ಸ್ಟೋರಿ, ಅಂದ್ರೆ ಕಥೆಯನ್ನ ಬರೆಯೋದಕ್ಕಿಂತ ಮುಂಚೆ ನಮ್ಮ ತಲೆಯಲ್ಲಿ ಒಂದು ಮೈಂಡ್ ಮ್ಯಾಪ್ ಅನ್ನ ನಾವು ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ, ಇಟ್ಸ್ ಎ ನೋನ್ ಸ್ಟೋರಿ. ಇದು ನಿಮಗೆಲ್ಲ ಗೊತ್ತಿರುವಂತಹ ಕಥೆಯನ್ನೇ ನೀಡ್ತಾರೆ. ಮತ್ತೆ ಈ ಒಂದು ಕಥೆಗೆ ಖಚಿತವಾಗಿ ನೀವು ಬರೆದು ಅಂಕಗಳನ್ನ ಪಡೆಯಬಲ್ಲಿರಿ ಎನ್ನುವ ಕಾನ್ಫಿಡೆನ್ಸ್ ಅಲ್ಲಿ ನೀವು ಪ್ರಶ್ನೆನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಎರಡನೇ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡ್ ಅಲ್ಲಿ ಓಡಬೇಕಾಗಿರೋದು, ರೀಡ್ ದ ಔಟ್ಲೈನ್ ಆರ್ ಕ್ಲೂಸ್ ಕೇರ್ಫುಲಿ. ಕೊಟ್ಟಿರುವಂತಹ ಔಟ್ಲೈನ್ ಅನ್ನ, ಆ ಕ್ಲೂಸ್ ಅನ್ನ ಬಹಳ ಅತ್ಯಂತ ಜಾಗರೂಕರಾಗಿ ನೀವು ಓದ್ಕೋಬೇಕಾಗುತ್ತೆ. ನೋ ದ ಮೀನಿಂಗ್ ಆಫ್ ಈಚ್ ವರ್ಡ್. ಸೊ ಕಥೆಯನ್ನ ಬರೆಯೋದಕ್ಕೆ ಮುಂಚೆ ನೀವೇನ್ ಮಾಡಬೇಕಾಗುತ್ತೆ, ಆ ಒಂದು ಸ್ಕೆಲಿಟನ್ ಅಲ್ಲಿ ನೀಡಿರುವಂತಹ ಪ್ರತಿಯೊಂದು ಪದದ ಅರ್ಥವನ್ನ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡಿ. ಬಹುಶಃ ನಿಮಗೆ ಅತಿ ಸುಲಭವಾದಂತಹ ಪದಗಳನ್ನೇ ನೀಡಿರ್ತಾರೆ. ಅಕಸ್ಮಾತ್ ಏನಾದ್ರೂ ಕೆಲವೊಂದು ವರ್ಡ್ಸ್, 1 or 2 ವರ್ಡ್ಸ್ ಏನಾದ್ರೂ ನಿಮಗೆ ಕ್ಲಿಷ್ಟ ಆಗಿದ್ದಲ್ಲಿ ನೀವು ಕಾಂಟೆಕ್ಸ್ಟ್ ಅನ್ನ ನೋಡಿದ್ರೆ ಆ ಒಂದು ಪದದ ಅರ್ಥವು ಸಹ ನಿಮಗೆ ತಿಳಿಯುತ್ತೆ. ಹ್ಯಾವ್ ಎ ಕ್ಲಿಯರ್ ಐಡಿಯಾ ಆಫ್ ದ ಪ್ಲಾಟ್. ಕಥೆಯನ್ನ ಬರೆಯೋದಕ್ಕಿಂತ ಮುಂಚೆ ಈ ಕಥೆಯ ಸಂಪೂರ್ಣ ಚಿತ್ರಣ ನಿಮ್ಮ ತಲೆಯಲ್ಲಿ ಇರಲಿ. ಐಡೆಂಟಿಫೈ ದ ಕ್ಯಾರೆಕ್ಟರ್ಸ್. ಪಾತ್ರಗಳನ್ನ ಗುರುತಿಸಿ. ಇನ್ನು ಕಥೆಯನ್ನ ಬರೆಯುವಂತ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಬರಿಬೇಕಾಗ್ತದೆ ಅನ್ನೋದು ನೋಡೋದಾದ್ರೆ, ಮೊದಲನೇದು, ಗಿವ್ ಎ ಸೂಟಬಲ್ ಟೈಟಲ್ ಟು ದ ಸ್ಟೋರಿ. ಕತೆಗೆ ಎಲ್ಲರೂ ಒಪ್ಪುವಂತಹ ಒಂದು ಶೀರ್ಷಿಕೆಯನ್ನ
ನೀಡಿ. ಏನು ಆ ಶೀರ್ಷಿಕೆ ಅಂತಂದ್ರೆ, ಉದಾಹರಣೆಗೆ ಅಲ್ಲಿ ಬರುವಂತ ಪಾತ್ರವನ್ನೇ ತೆಗೆದುಕೊಳ್ಳಿ. ಉದಾಹರಣೆಗೆ ಕ್ಯಾಪ್ ಸೆಲ್ಲರ್ ಅಂಡ್ ಅ ಮಂಕಿ, ಹೇರ್ ಅಂಡ್ ಟಾರ್ಟಾಯ್ಸ್. ಕ್ರೋ, ಕಾಗೆ ಕತೆ ಹೇಳೋದಾದ್ರೆ ಥರ್ಸ್ಟಿ ಕ್ರೋ. ಅದ್ ನೋಡ್ಕೊಳ್ಳಿ, ಅದ್ ನೋಡ್ಕೊಂಡು ಅದರ ಪ್ರಮುಖ ಪಾತ್ರವನ್ನ ನೀವು ಟೈಟಲ್ ಆಗಿ ಇಡಬಹುದು. ರೈಟ್ ದ ಸ್ಟೋರಿ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಕತೆ ಇದು ಹೇಳಿ ಕೇಳಿ ಕತೆ ಆಗಿದ್ದು, ಕಥೆಯನ್ನ ಪಾಸ್ಟ್ ಟೆನ್ಸ್ ಅಲ್ಲೇ ಹೇಳಲಾಗುವುದು. ಆದ್ದರಿಂದ ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ಕೊಂಡು ಕಥೆಯನ್ನ ಬರೀರಿ. ಮತ್ತೆ ನೀವು ಬರೆಯುವಂತಹ ಸಂದರ್ಭದಲ್ಲಿ ನೀವು ಬಳಸುವಂತಹ ಲ್ಯಾಂಗ್ವೇಜ್ ಬಹಳ ಸರಳವಾಗಿರ್ಲಿ. ಬಿಗಿನ್ ವಿತ್, ಯೂಶುವಲಿ ಕಥೆಯನ್ನ ಈ ರೀತಿ ಪ್ರಾರಂಭ ಮಾಡಿ. ಒನ್ಸ್ ದೇರ್ ವಾಸ್, ಅಲ್ಲೇನಾದ್ರೂ ಒಂದೇ ಒಂದು ಪಾತ್ರದ ಬಗ್ಗೆ ನೀವು ಮಾತಾಡೋದಾದ್ರೆ ಪ್ರಾರಂಭದಲ್ಲಿ ಒನ್ಸ್ ದೇರ್ ವಾಸ್ ಎ ಡಾಗ್, ಅಥವಾ ಎರಡು ಪಾತ್ರಗಳ ಬಗ್ಗೆ ಮಾತಾಡೋದಾದ್ರೆ ಒನ್ಸ್ ದೇರ್ ವರ್ ಟೂ ಫ್ರೆಂಡ್ಸ್ ಹೇರ್ ಅಂಡ್ ಟಾರ್ಟೈಸ್. ಈ ರೀತಿ ಎರಡು ಪಾತ್ರಗಳಿದ್ರೆ ಒನ್ಸ್ ದೇರ್ ವರ್ ಅಂತ ಬಳಸ್ಕೊಳ್ಳಿ. ಒಂದು ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಒನ್ಸ್ ದೇರ್ ವಾಸ್ ಅಂತ ಬಳಸ್ಕೊಳ್ಳಿ. ಇನ್ನ ಈ ರೀತಿನೂ ನಾವು ಕಥೆಯನ್ನ ಪ್ರಾರಂಭ ಮಾಡ್ಬೋದು. ಒನ್ಸ್ ಅಪಾನ್ ಎ ಟೈಮ್ ದೇರ್ ಲಿವ್ಡ್ ಎ ಲಯನ್ ಇನ್ ಎ ಫಾರೆಸ್ಟ್. ಒಂದಾನೊಂದು ಕಾಲದಲ್ಲಿ ಅರಣ್ಯದಲ್ಲಿ ಒಂದು ಸಿಂಹ ವಾಸವಾಗಿತ್ತು. ನೋಡಿ, ಅದೇ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋದಾದ್ರೆ ಒನ್ಸ್ ಅಪಾನ್ ಎ ಟೈಮ್ ದೇರ್ ಲಿವ್ಡ್ ಎ ಫಾರ್ಮರ್ ಇನ್ ಎ ವಿಲೇಜ್. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ವಾಸವಾಗಿದ್ದ. ಇಲ್ಲ ಈ ರೀತಿ ಬೇಕಾದ್ರೂ ನೀವು ಬಳಸ್ಬೋದು. ಲಾಂಗ್ ಎಗೋ ದೇರ್ ವಾಸ್ ಎ ಕಿಂಗ್. ಲಾಂಗ್ ಎಗೋ ದೇರ್ ವರ್ ಟೂ ಫ್ರೆಂಡ್ಸ್ ಲಿವಿಂಗ್ ಇನ್ ಎ ಫಾರೆಸ್ಟ್. ಈ ರೀತಿ ಬೇಕಾದ್ರೆ ನೀವು ಕಥೆಯನ್ನ ಪ್ರಾರಂಭ ಮಾಡ್ಬೋದು. ಅಥವಾ ಮೆನಿ ಇಯರ್ಸ್ ಎಗೋ ದೇರ್ ವಾಸ್ ಎ ಲಯನ್ ಲಿವಿಂಗ್ ಇನ್ ಎ ಫಾರೆಸ್ಟ್. ಈ ರೀತಿ ಬೇಕಾದ್ರೆ ನೀವು ವಾಕ್ಯವನ್ನ ಬಳಸ್ಕೋಬಹುದು. ಸೊ ಯೂಸ್ ಬಿ ವರ್ಬ್ಸ್ ವಾಸ್ ವರ್. ಈ ಎರಡು ಬಿ ವರ್ಬ್ಗಳನ್ನೇ ಬಳಸ್ಕೊಳ್ಳಿ. ಯಾಕಂದ್ರೆ ನೀವು ಪಾಸ್ಟ್ ಟೆನ್ಸ್ ಅಲ್ಲಿ ಕಥೆಯನ್ನ ಬರೀತಾ ಇರೋದ್ರಿಂದ ವಾಸ್ ಅನ್ನ ಸಿಂಗ್ಯುಲರ್ಗೆ, ವರ್ ಅನ್ನ ಪ್ಲೂರಲ್ಗೆ ಬಳಸ್ಕೋಬೇಕಾಗುತ್ತೆ. ಯೂಸ್ ದ ವರ್ಡ್ಸ್ ದೆನ್, ಆಫ್ಟರ್, ಲೇಟರ್, ನೆಕ್ಸ್ಟ್, ಆಫ್ಟರ್ ದಿಸ್. ಸೊ ಈ ಪದಗಳನ್ನ ನೀವು ಬಳಸ್ಕೋಬೇಕಾಗುತ್ತೆ ಕಥೆಯನ್ನ ಬರೀಬೇಕಾದ್ರೆ. ದೆನ್ ನಂತರ ಅಂತ, ಆಫ್ಟರ್ ಅಂದ್ರೆ ನಂತರ, ಲೇಟರ್ ಅಂದ್ರೆ ನಂತರ, ನೆಕ್ಸ್ಟ್ ಅಂದ್ರೆ ಮುಂದೆ, ಆಫ್ಟರ್ ದಿಸ್ ಇದಾದ ನಂತರ ಅಂತ ಈ ವಾಕ್ಯಗಳನ್ನ ನೀವು ಬಳಸ್ಕೋಬೇಕಾಗುತ್ತೆ. ಯೂಸ್ ದ ಲಿಂಕರ್ಸ್ ಅಂಡ್, ಬಟ್, ಬಿಕಾಸ್, ಸೋ, ದೇರ್ ಫೋರ್. ಈ ಲಿಂಕರ್ಸ್ ಅನ್ನು ನೀವು ಸ್ಟೋರಿಯನ್ನ ಬರಿಬೇಕಾದ್ರೆ ಬಳಸ್ಕೊಳ್ಳಿ. ಮತ್ತೆ ಡೋಂಟ್ ಲೀವ್ ಎನಿ ಪಾಯಿಂಟ್. ಯಾವುದೇ ಅಂಶವನ್ನ ಕೊಟ್ಟಿರುವಂತ ಕ್ಲೂಸ್ ನಲ್ಲಿ ಯಾವುದೇ ಅಂಶವನ್ನ ಬಿಡಬೇಡಿ. ಮತ್ತೆ ಕ್ರಮಾನುಗತಿಯಾಗಿ ಅದನ್ನ ಬಳಸ್ಕೊಳ್ಳಿ. ರೈಟ್ ಇನ್ ಎ ಪ್ಯಾರಾಗ್ರಾಫ್. ಕ್ರಮಬದ್ಧವಾಗಿ ಬರೆಯೋದಷ್ಟೇ ಅಲ್ಲ, ಪ್ಯಾರಾಗ್ರಾಫ್ ಅಲ್ಲಿ ನೀಟಾಗಿ ಬರೀಬೇಕಾಗುತ್ತೆ. ಅದಕ್ಕೊಂದು ಶೀರ್ಷಿಕೆಯನ್ನು ನೀಡಬೇಕಾಗುತ್ತೆ. ಲಾಸ್ಟ್ಗೆ ಒಂದು ಮಾರಲ್, ಇದರಿಂದ ತಿಳ್ಕೊಂಡಂತಹ ಒಂದು ನೀತಿಯನ್ನ ನೀವು ಏನ್ ತಿಳ್ಕೊಂಡ್ರಿ ಅಂತ ಬರಿಬೇಕಾಗುತ್ತೆ. ಈ ರೀತಿ ಬರ್ದಿದ್ದೇ ಆಗಿದ್ದಲ್ಲಿ ಖಂಡಿತ ನಿಮ್ಗೆ 3 ಅಂಕಗಳು ಲಭಿಸುತ್ತೆ. ನೋಡಿ, ಎಂಡ್ ವಿತ್. ಏನೂ ಮಾರಲ್ ಗೊತ್ತಾಗ್ಲಿಲ್ಲ ಅಂದ್ರೆ ಎಂಡ್ ವಿತ್ ವಿ ಕ್ಯಾನ್ ಲರ್ನ್ ಎ ಗುಡ್ ಮಾರಲ್ ಫ್ರಮ್ ದಿಸ್ ಸ್ಟೋರಿ. ನಾವು ಈ ಒಂದು ಕಥೆಯಿಂದ ಒಂದು ಉತ್ತಮವಾದಂತಹ ಮೌಲ್ಯಗಳನ್ನ, ನೀತಿಯನ್ನ ನಾವು ತಿಳ್ಕೊಂಡ್ವಿ ಅಂತ ಎಂಡ್ ಮಾಡಿ. ಈ ಒಂದು ಪ್ರಶ್ನೆಯನ್ನ ನಾನು ಮಾದರಿ ಪ್ರಶ್ನೆ ಪತ್ರಿಕೆ 2 2025 ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಟೋರಿಯ ಔಟ್ಲೈನ್ ಅನ್ನ ಕೊಟ್ಟಿದ್ದಾರೆ ಅಥವಾ ಕ್ಲೂಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಕ್ಲೂಸ್ ಅನ್ನ ನೀವು ಒನ್ಸ್ ಆರ್ ಟ್ವೈಸ್, 2 ಬಾರಿ ಓದ್ಕೊಳ್ಳಿ. ಬಹುಶಃ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪದಗಳು ಸಹ ಬಹಳ ಸರಳವಾಗಿದ್ದು ನಿಮ್ಗೆ ಅರ್ಥ ಆಗುವಂತಹ ಪದಗಳನ್ನೇ ನೀಡಿದ್ದಾರೆ. 2 ಬಾರಿ ನೀವು ಓದಿದ್ರೆ ಸಾಕು, ನಿಮ್ಗೆ ಕಥೆಯ ತಿರುಳು ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಕಿಂಗ್ ಸಾಲ್ಮನ್ ಇದೇ ಪ್ರಮುಖವಾದಂತಹ ಪಾತ್ರ. ಇಲ್ಲೊಂದು ವರ್ಡ್ ಇದೆ ನೋಡ್ರಿ, ವಿಸ್ಡಮ್, ಬುದ್ಧಿವಂತಿಕೆ ಅಂತ.
ಫೇಮಸ್ ಅಂದ್ರೆ ಜನಪ್ರಿಯತೆ. ಎರಡು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇವೆರಡು ಪಾಯಿಂಟ್ಸ್ ಅನ್ನ ಇಟ್ಕೊಂಡು ನಾವು ಕತೆಗೆ ಒಂದು ಶೀರ್ಷಿಕೆನ ನೀಡಬಹುದು. ಎಸ್, ಯು ಆರ್ ರೈಟ್. ಸಾಲ್ಮನ್ ದ ವೈಸ್ ಕಿಂಗ್ ಅಂತ ನಾನು ಶೀರ್ಷಿಕೆ ಕೊಟ್ಟೆ. ಇನ್ನ ಮೊದಲನೇ ಒಂದು ಅಂಶಕ್ಕೆ ಮತ್ತೆ ಎರಡನೇ ಅಂಶಕ್ಕೆ ಎರಡು ವಾಕ್ಯಗಳನ್ನ ನಾನು ಈಗ ಮಾಡ್ತೀನಿ. ಈಗಾಗಲೇ ನಾನು ಹೇಳಿರುವಂತೆ ಕಥೆಯನ್ನ ಒನ್ಸ್ ಅಪಾನ್ ಎ ಟೈಮ್ ಅಥವಾ ಇಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋದ್ರಿಂದ ಒನ್ಸ್ ದೇರ್ ವಾಸ್ ಅಥವಾ ಒನ್ಸ್ ದೇರ್ ಲೀವ್ಡ್ ಅಂತ ವಾಕ್ಯನ ಪ್ರಾರಂಭ ಮಾಡಿ, ಅಥವಾ ಲಾಂಗ್ ಎಗೋ ದೇರ್ ಲೀವ್ಡ್ ಎ ಕಿಂಗ್ ಕಾಲ್ಡ್ ಸಾಲ್ಮನ್ ಅಂತ ಬೇಕಾದ್ರೂ ಬರೀರಿ. ನಾನು ನಿಮ್ಗೆ ಅತ್ಯಂತ ಸರಳವಾಗಿ ಬರೆದಿದ್ದೀನಿ. ಒನ್ಸ್ ದೇರ್ ಲಿವ್ಡ್ ಅ ಕಿಂಗ್ ಕಾಲ್ಡ್ ಸಾಲ್ಮನ್. ನೋಡಿ, ಒಂದು ಪಾಯಿಂಟ್ ನಾನು ಕವರ್ ಮಾಡಿದೆ. ಎರಡನೇ ಪಾಯಿಂಟ್, ಫೇಮಸ್ ಫಾರ್ ವಿಸ್ಡಮ್. ಯಾರು ಜನಪ್ರಿಯತೆಯನ್ನ ಗಳಿಸಿದರೆ ಬುದ್ಧಿವಂತಿಕೆಗೆ ಅನ್ನೋದಾದ್ರೆ ಕಿಂಗ್ ಸಾಲ್ಮನ್. ಅದಕ್ಕೆ ನಾನು ಪ್ರನೌನ್ ಅನ್ನ ಹಾಕ್ತೀನಿ, ಒಂದು ಹೆಲ್ಪಿಂಗ್ ವರ್ಬ್. ನೋಡ್ರಿ, ಹಿ ವಾಸ್ ಫೇಮಸ್ ಫಾರ್ ಇಸ್ ವಿಸ್ಡಮ್. ನೋಡಿ, ಇಲ್ಲೊಂದು ಪ್ರನೌನ್ ಹಾಕ್ದೆ ನಾನು, ಈ ಭಾಗದಲ್ಲಿ ಒಂದು ಪ್ರನೌನ್ ಹಾಕ್ದೆ, ಇಸ್ ವಿಸ್ಡಮ್. ಅವನು ತನ್ನ ಬುದ್ಧಿವಂತಿಕೆಗೆ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾನೆ ಅಂತ. ಕ್ವೀನ್ ಶಬಾ ವಾಂಟೆಡ್ ಟು ಟೆಸ್ಟ್ ಇಸ್ ವಿಸ್ಡಮ್. ನೋಡಿ, ಟೆಸ್ಟ್. ಕ್ವೀನ್ ಆಫ್ ಶಬಾ ಅವನ ಬುದ್ಧಿವಂತಿಕೆ ಪರೀಕ್ಷೆಯನ್ನ ಮಾಡಬೇಕು ಅಂತ ಬಯಸಿದ್ಲು. ಇದಕ್ಕೊಂದು ವಾಕ್ಯ ಮಾಡೋದಾದ್ರೆ ನೋಡಿ, ಇಲ್ಲಿ ನಾನು ಏನಾಗ್ದೆ, ಡ್ಯಾಶ್ಗೆ ದ ಡೆಫಿನೆಟ್ ಆರ್ಟಿಕಲ್ ದ ಆಗ್ದೆ. ದ ಕ್ವೀನ್ ಆಫ್ ಶಬಾ, ಶಬಾ ದೇಶದ ರಾಣಿ ಅವನ ಬುದ್ಧಿವಂತಿಕೆಯನ್ನ ಪರೀಕ್ಷೆ ಮಾಡಬೇಕು ಅಂತ ಬಯಸಿದ್ಲು. ಸೊ ಮೂರು ಅಂಶಗಳಿಗೆ ಮೂರು ವಾಕ್ಯಗಳನ್ನ ಮಾಡಿದೀನಿ. ಕಿಂಗ್ ಕೇಮ್ ಟು ಅವರ್ ಕೋರ್ಟ್. ಸೊ ನಾಲ್ಕನೇ ಅಂಶ, ಒನ್ಸ್ ದ ಕಿಂಗ್ ಕೇಮ್ ಟು ಅವರ್ ಕೋರ್ಟ್. ಒಮ್ಮೆ ರಾಜ ಆಕೆಯ ಆಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾನೆ. ಇನ್ನು ಮುಂದಿನ ಅಂಶವನ್ನ ಗಮನಿಸಿದರೆ, ಕ್ವೀನ್ ಆಫರ್ಡ್ 2 garlands ಆಫ್ ರೋಸಸ್, ನ್ಯಾಚುರಲ್, ಆರ್ಟಿಫಿಷಿಯಲ್. ರಾಣಿ ಏನ್ ಮಾಡ್ತಾಳೆ, ಕಿಂಗ್ ಸಾಲ್ಮನ್ಗೆ 2 ಗುಲಾಬಿ ಹೂಗಳಿಂದ ಮಾಡಿದಂತಹ ಗಾರ್ಲ್ಯಾಂಡ್, ಏನ್ ಗಾರ್ಲ್ಯಾಂಡ್ ಅಂದ್ರೆ ಹಾರವನ್ನ ತೋರಿಸ್ತಾಳೆ. ಅದರಲ್ಲಿ ಒಂದು ನ್ಯಾಚುರಲ್, ಸ್ವಾಭಾವಿಕವಾಗಿ ಗುಲಾಬಿಗಳಿಂದ ಮಾಡಿದಂತಹ ಹಾರವಾಗಿದ್ದು, ಇನ್ನೊಂದು ಕೃತಕವಾದಂತಹ ಹಾರವಾಗಿರುತ್ತೆ. ಸೊ ಇದನ್ನ ನಾವು ಯಾವ ರೀತಿ ಬರೀಬಹುದು ನೋಡೋದಾದ್ರೆ ನೋಡಿ, ಇಲ್ಲಿ ದ ಕ್ವೀನ್ ಆಫರ್ಡ್ 2 garlands ಆಫ್ ರೋಸಸ್. ಇಲ್ಲಿಗೆ ನಾನು ಪಾಯಿಂಟ್ ಅನ್ನ ಎಂಡ್ ಮಾಡಿದೆ. ರಾಣಿ ಏನ್ ಮಾಡ್ತಾಳೆ, 2 ಗುಲಾಬಿ ಹಾರಗಳನ್ನ ರಾಜನ್ಗೆ ಆಫರ್ ಮಾಡ್ತಾಳೆ, ಅಂದ್ರೆ ತೋರಿಸ್ತಾಳೆ ಅಥವಾ ಅವನ ಮುಂದೆ ಪ್ರದರ್ಶನಕ್ಕೆ ಇಡ್ತಾಳೆ. ಸೊ ಅದರಲ್ಲಿ ಒನ್ ಈಸ್ ನ್ಯಾಚುರಲ್, ದ ಅದರ್ ಈಸ್ ಆರ್ಟಿಫಿಷಿಯಲ್. ಒಂದು ಸ್ವಾಭಾವಿಕವಾಗಿ ಗುಲಾಬಿಗಳಿಂದ ಮಾಡಿದಂತಹ ಹಾರವಾಗಿದ್ದು, ಮತ್ತೊಂದು ಕೃತಕವಾದಂತಹ ಹಾರವಾಗಿರುತ್ತೆ. ಆಸ್ಕ್ಡ್ ಕಿಂಗ್ ಟು ಚೂಸ್ ನ್ಯಾಚುರಲ್ ಗಾರ್ಲ್ಯಾಂಡ್ ವಿತೌಟ್ ಟಚಿಂಗ್. ಆಸ್ಕ್ಡ್ ದ ಕಿಂಗ್ ಟು ಚೂಸ್ ಮೀನ್ಸ್ ಸೆಲೆಕ್ಟ್, ಯಾವುದನ್ನ, ನ್ಯಾಚುರಲ್ ಗಾರ್ಲ್ಯಾಂಡ್ ಅನ್ನ, ವಿತೌಟ್ ಟಚಿಂಗ್. ಒಂದು ಕಂಡೀಷನ್ ಹಾಕ್ತಾಳೆ, ವಿತೌಟ್ ಟಚಿಂಗ್, ಸ್ಪರ್ಶವನ್ನ ಮಾಡದೆ ಸ್ವಾಭಾವಿಕವಾದಂತಹ ಒಂದು ಹಾರವನ್ನ ಸೆಲೆಕ್ಟ್ ಮಾಡಿ ಅಂತ ಕಿಂಗ್ ಸಾಲ್ಮನ್ಗೆ ಒಂದು ಪ್ರಶ್ನೆ ಹಾಕ್ತಾಳೆ ಅಥವಾ ಒಂದು ಸವಾಲನ್ನ ಹಾಕ್ತಾಳೆ. ಸೊ ಇದನ್ನ ಆಸ್ಕ್ಡ್, ಯಾರು ಕೇಳ್ಕೊಂಡಿದ್ದು, ಯಾರು ಹೇಳಿದ್ದು ಅಂತಂದ್ರೆ ದ ಕ್ವೀನ್. ಅದಕ್ಕೆ ಪ್ರನೌನ್ ಹಾಕೋದಾದ್ರೆ ಶಿ ಆಸ್ಕ್ಡ್. ನೋಡಿ, ಇಲ್ಲಿ ನಾನು ಏನ್ ಬಳಸ್ದೆ, ಶಿ ಬಳಸ್ದೆ. ಆಸ್ಕ್ಡ್ ಯಾರನ್ನ, ಡೆಫಿನೆಟ್ ಆಗಿ ಹೇಳ್ತಾ ಇದೀನಿ, ದ ಕಿಂಗ್. ಇನ್ ಮಿಕ್ಕಿದ ವಾಕ್ಯ ಹಾಗೆ ಬರ್ತಿದ್ದೀನಿ, ವಿತೌಟ್ ಟಚಿಂಗ್ ದೆಮ್. ಆ 2 ಹಾರಗಳನ್ನ ಸ್ಪರ್ಶಿಸದೆ ನಿಜವಾದ ಗುಲಾಬಿ ಹಾರ ಯಾವುದು ಅಂತ ಕಂಡಿಡಿಯೋದಕ್ಕೆ ಒಂದು ಸವಾಲನ್ನ ಹಾಕ್ತಾಳೆ. ಇನ್ನ ಮುಂದಿನ ಪಾಯಿಂಟ್ ನೋಡಿದ್ರೆ, ದೆನ್ ಕಿಂಗ್ ಓಪನ್ ದ ವಿಂಡೋ. ರಾಜ ಕಿಟಕಿಯನ್ನ ಓಪನ್ ಮಾಡ್ತಾನೆ. ಬೀಸ್ ಫ್ಲೂ ಇನ್ಸೈಡ್. ನೋಡಿ, ಇಲ್ಲಿ ನಾವು 2 ಪಾಯಿಂಟ್ಸ್ ಅನ್ನ ಸೇರಿಸಿ ಒಂದು ಪಾಯಿಂಟ್ ಆಗಿ ಅಥವಾ ಒಂದು ವಾಕ್ಯವಾಗಿ ಬರಿಬಹುದು. ದೆನ್ ದ ಕಿಂಗ್ ಓಪನ್ಡ್ ದ ವಿಂಡೋ. ನಾನು ಇಲ್ಲೇನು ಇಲ್ಲ, ಜಸ್ಟ್ ಈ ಒಂದು ಡ್ಯಾಶ್ ಅಲ್ಲಿ ದ ಅಂತ ಡೆಫಿನೆಟ್ ಆರ್ಟಿಕಲ್ ಆಗಿದೆ ಅಷ್ಟೇ. ದ ಕಿಂಗ್ ಓಪನ್ಡ್ ದ ವಿಂಡೋ ಅಂಡ್, ನೋಡಿ ಇಲ್ಲಿ ಅಂಡ್ ಡೆಫಿನೆಟ್ ಆರ್ಟಿಕಲ್ ಮತ್ತೆ ದ, ಅಂಡ್ ದ ಬೀಸ್ ಫ್ಲೂ ಇನ್ಸೈಡ್
ದ ಪ್ಯಾಲೇಸ್. ಇಲ್ಲಿ ಪ್ಯಾಲೇಸ್ ಅನ್ನೋದಿಲ್ಲ, ನಾನು ಇಲ್ಲಿ ಸೇರಿಸಿದ್ದೀನಿ. ಅಂಡ್ ದ ಬೀಸ್ ಫ್ಲೂ ಇನ್ಸೈಡ್, ಇಷ್ಟು ಬರೆದ್ರು ಸಾಕು. ದ ಪ್ಯಾಲೇಸ್ ನಾನು ಅಡಿಷನಲ್ ಆಗಿ ಸೇರಿಸಿದ್ದೀನಿ. ಸ್ಯಾಟ್ ಆನ್ ರಿಯಲ್ ರೋಸಸ್, ಯಾರು ಬಂದು ನಿಜವಾದ ಗುಲಾಬಿ ಮೇಲೆ ಕುಂತ್ಕೊಳ್ತಾರೆ? ಬೀಸ್. ಅದನ್ನೇ ಒಂದು ವಾಕ್ಯ ಮಾಡಿ. ದ ಬೀಸ್ ಸ್ಯಾಟ್ ಆನ್ ದ ರಿಯಲ್ ರೋಸಸ್. ನೋಡಿ, ದ ಬೀಸ್ ಸ್ಯಾಟ್ ಆನ್ ದ ರಿಯಲ್ ರೋಸಸ್, ನಿಜವಾದ ಗುಲಾಬಿಯ ಮೇಲೆ ಬಂದು ಜೇನುನೊಣ ಕುಂತ್ಕೊಳ್ಳುತ್ತೆ, ಜೇನುನೊಣಗಳು ಕುಳಿತುಕೊಳ್ತವೆ. ಕಿಂಗ್ ಐಡೆಂಟಿಫೈಡ್ ದ ರಿಯಲ್ ಗಾರ್ಲ್ಯಾಂಡ್. ನಂತರ ಏನಾಯ್ತು? ರಾಜ ಏನ್ ಮಾಡ್ತಾನೆ? ನಿಜವಾದ ಗುಲಾಬಿ ಹಾರ ಯಾವುದು ಅಂತ ಪತ್ತೆ ಹಚ್ತಾನೆ. ನೋಡಿ, ದೆನ್ ಅಂತ ಹೊಸ ಸೇರಿಸಿದೀನಿ. ದ ಕಿಂಗ್ ಐಡೆಂಟಿಫೈಡ್ ದ ರಿಯಲ್ ಗಾರ್ಲ್ಯಾಂಡ್ ಅಂಡ್ ಪ್ರೋವ್ಡ್ ಇಸ್ ವಿಸ್ಡಮ್. ಈ ರೀತಿಯಾಗಿ ತನ್ನ ಬುದ್ಧಿವಂತಿಕೆಯನ್ನ ಸಾಬೀತುಪಡಿಸ್ತಾನೆ. ಸೊ ಆಮೇಲೆ ಲಾಸ್ಟ್ ಪಾಯಿಂಟ್, ದ ಕ್ವೀನ್ ವಾಸ್ ಇಂಪ್ರೆಸ್ಡ್. ಸೊ ಇದರಿಂದ ದ ಕ್ವೀನ್ ವಾಸ್ ಇಂಪ್ರೆಸ್ಡ್ ಬೈ ಇಸ್ ವಿಸ್ಡಮ್. ತನ್ನ ಬುದ್ಧಿವಂತಿಕೆಯನ್ನು ನೋಡಿ ರಾಣಿ ಅಪಾರವಾಗಿ ಮೆಚ್ಕೊಳ್ತಾಳೆ. ನಾನು ಈಗಾಗಲೇ ಹೇಳ್ದಂತೆ ವಾಕ್ಯದ ಕೊನೆಗೆ ನೀವು ಮಾರಲ್ ಆಸ್ಪೆಕ್ಟ್ ಅನ್ನ ಬರಿಬೇಕಾಗುತ್ತೆ. ಗೊತ್ತಾಗದೆ ಹೋದ್ರೆ ಈ ರೀತಿ ಒಂದು ವಾಕ್ಯ ಬರೆದು ಎಂಡ್ ಮಾಡಿ ಅಂತ ಹೇಳಿದ್ದೆ. ವಿ ಕ್ಯಾನ್ ಲರ್ನ್ ಎ ಗುಡ್ ಮಾರಲ್ ಫ್ರಮ್ ದಿಸ್ ಸ್ಟೋರಿ. ಈ ಕಥೆಯಿಂದ ನಾವು ಒಂದು ಒಳ್ಳೆಯ ನೀತಿಯನ್ನ ನಾವು ತಿಳ್ಕೋಬಹುದು ಅಂತ ಬರೆದ್ರೆ ಎನಫ್. ಇಷ್ಟನ್ನ ಬರೆದ್ರೆ ಡೆಫಿನೆಟ್ಲಿ ನಿಮ್ಗೆ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ. ನಾನು ಇದುವರೆಗೂ ನಿಮ್ಗೆ ಕಥೆಯನ್ನ ಅಥವಾ ಬರೆಯೋದನ್ನ ಹೇಗ್ ಬರಿಬೇಕು ಅಂತ ಅರ್ಥೈಸುವಂತಹ ಪ್ರಯತ್ನದಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋದೆ. ಇದನ್ನ ನಾವು ಪ್ಯಾರಾಗ್ರಾಫ್ ಅಲ್ಲಿ ಬರೆಯೋದಾದ್ರೆ ಮುಂದಿನ ಪೇಜಲ್ಲಿ ನೀವು ನೋಡ್ಬೋದು. ಪರೀಕ್ಷೆಯಲ್ಲಿ ನಾನು ಈಗಾಗಲೇ ಹೇಳಿರುವಂತೆ ಮೊದಲಿಗೆ ಶೀರ್ಷಿಕೆಯನ್ನು ಬರೆದು ನಂತರ ಪ್ಯಾರಾಗ್ರಾಫ್ ಅಲ್ಲಿ ನೀವು ಈ ರೀತಿ ಉತ್ತರವನ್ನ ಬರೆದ್ರೆ ನೋಡಿ, ನಾನಿಲ್ಲಿ 10 ವಾಕ್ಯಗಳಲ್ಲಿ ನಾನು ಸ್ಟೋರಿಯನ್ನ ಬರೆದಿದ್ದೀನಿ. ಈ ರೀತಿ ನೀವು ಪರೀಕ್ಷೆಯಲ್ಲಿ ಬರೆದಿದ್ದೇ ಆಗಿದ್ದಲ್ಲಿ ಖಂಡಿತ ನಿಮಗೆ 3ಕ್ಕೆ 3 ಅಂಕ ಲಭಿಸುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನಾನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. Thank you for watching this video. If you like this video, please do share among your friends.